ಇಲ್ಲ ಜಾನ್ವಿ ಅವರೇ, ಅವ್ರು ಹೇಳ್ತಿರೋದು ಸರಿನೇ. ನೀವು ಮೊದಲಿನ ಥರ ಇವಾಗ ಇಲ್ಲವೇ ಇಲ್ಲ, ಬದಲಾಗಿದ್ದೀರಿ. ಅಂದರೆ ಮುಂಚೆ ಯಾವಾಗೂ ನಾರ್ಮಲ್ ಆಗಿ ನಗ್ನಗ್ತಾ ಇರ್ತಾಯಿದ್ರಿ, ಈಗ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದೀರ ನೋಡಿ. ಸ್ಮೈಲಿಂಗ್ ಜಾನು ಇಲ್ಲ, ಸೀರಿಯಸ್ ಜಾನು ಇವಾಗ. ನೀವು ಮಾಡ್ತಿರೋ ಕೆಲಸಗಳಿಂದಾನೆ ನಾನು ಸೀರಿಯಸ್ ಆಗಿರೋದು. ಜಾನುವ್ರಿಗೆ ನಾವೆಲ್ಲ ಬಂದಿರೋದು ಇಷ್ಟ ಆಗಿಲ್ವೋ ಏನೋ. ಅದಕ್ಕೆ ಯಾಕಾಗೆಲ್ಲ ಅಂತಿದ್ದೀರಾ ನೀವು? ನೀವೆಲ್ಲ ಬಂದಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿಯಾಗಿ ಹೇಳಿದ್ರಿ ಜಾನ್ವಿ ಅವರೇ, ಮನೆಯಲ್ಲಿ ಜನ ಇದ್ದಷ್ಟು ಸಂತೋಷ ಹೆಚ್ಚುತ್ತೆ ಅಲ್ವಾ? ಅದಕ್ಕೆ ಮೊನ್ನೆ ತಾನೇ ಅಂಗಡಿ ಓಪನ್ ಮಾಡಿದ್ರಿ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿದ್ರಿ. ಮತ್ತೀಗ ಎಲ್ಲರೂ ಇಲ್ಲೇ ಇದ್ದೀರಾ, ಅಂಗಡಿ ಯಾರು ನೋಡ್ಕೋತಿದ್ದಾರೆ? ಯಾರೂ ಇಲ್ಲ ಜಾನುವ್ರೆ, ಬಾಗ್ಲು ಹಾಕ್ಕೊಂಬಂದಿದ್ದೀವಿ. ಅತ್ತೆ ಮಾವ ಹೇಳಿದ್ರು ಮೊದಲು ಅವಂಗೆ ಕಣ್ಣು ಬರ್ಸೋದೇ ಮುಖ್ಯ ಅಂತ, ಅದಕ್ಕೆ ಬಂದ್ಬಿಟ್ಟು. ಸರಿಯಾಗಿ ಹೇಳಿದ್ರಿ ನೋಡಿ, ತಾಯಿಗಿಂತ ಮುಖ್ಯವಾದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಲ್ವಾ ಬೆಂಕಿಯವರೇ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಇನ್ಮೇಲೆ ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ, ಅದಕ್ಕೆ ಪರಿಹಾರ ನಾನೇ ಹುಡುಕ್ತೀನಿ. ಏನು ಹರೀಶ, ಮತ್ತೆ ಚಿಂತೆಯಲ್ಲಿದೆಯಲ್ಲ? ಇನ್ನೇನಾದರೂ ಕಿರಿಕಾಯ್ತಾ? ಕಿರಿಕ್ ಆಗೋದೇನಾ? ಭಾವನ ಅಕ್ಕ ಮತ್ತು ಸಿದ್ದೇಗೌಡರು ಅಲ್ಲಿಗೆ ಬಂದಿರೋದೇ ಕಿರಿಕ್ ಮಾಡೋಕ್ಕೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ಕೂತ್ರೆ ತಪ್ಪು, ನಿಂತರೆ ತಪ್ಪು, ತಲೆ ಕೆಟ್ಟೋಗ್ಬಿಡ್ದೆ ಕಣ. ಆ ಮನೇಲಿ ಆ ಒಂದು ಘನತೆ, ಗೌರವ ನನಗೇನು ಬೇಡವೇನೋ, ಮರ್ಯಾದೆ ಬೇಡವಾ ನಮಗೆ? ನಿಜವಾಗ್ಲೂ ನಿನ್ಗೆ ಆ ಮನೆಯಲ್ಲಿ ಮರ್ಯಾದೆ ಇದೆಯಲ್ಲ? ಏನು ಬ್ರೋ ನೀನು ನಗ್ತಿದ್ಯಲ್ಲ? ಆ ಮನೇಲಿ ಒಂದು ನಿಮಿಷನೂ ಇರೋಕ್ಕಾಗ್ತಿಲ್ಲ ಕಣ. ಅದಕ್ಕೇನಾದರೂ ಒಂದು ಐಡಿಯಾ ಕೊಡು. ನನ್ನ ತಟ್ಟೆಲ್ಲ ಹೆಗಣ ಸತ್ತು ಬಿದ್ದಿದೆ, ನಿನ್ನ ತಟ್ಟೆಲಿರೋ ಸೊಳ್ಳೆ ನಾನೇನೋ ಮಾಡಲಿ. ಏನಾಯಿತು? ಮನೆಯಲ್ಲಿ ಚೆಲ್ವಿ ಅವ್ರ ಅಮ್ಮನಿಗೆ ಕಣ್ಣಿನ ಆಪರೇಷನ್ ಅಂತ. ಅದಕ್ಕೆ ದುಡ್ಡು ಕೊಡ್ತಿರೋದು ಯಾರು ಗೊತ್ತಾ? ಇದರಲ್ಲಪ್ಪ, ದಾನಶೂರ ಕರ್ಣ, ಸ್ವಾಭಿಮಾನಿ ಶ್ರೀನಿವಾಸ್ ನಮ್ಮ ಅಪ್ಪ. ಇರೋದು ನನ್ನ ಮನೆಯಲ್ಲಿ, ತಿಂತಿರೋದು ನನ್ನ ದುಡ್ಡಲ್ಲಿ. ಸಹಾಯ ಮಾತ್ರ ಹೆತ್ತಿಲ್ದಿರೋ ಅವನಿಗೆ. ನನಗೆ ದುಡ್ಡು ಕೊಟ್ಟರೆ ಸಹಾಯ ಆಗ್ತಿರ್ಲಿಲ್ವನ? ಒಟ್ಟಲ್ಲಿ ನಿನ್ನ ಮನೆ ಸೋಷಿಯಲ್ ಸರ್ವಿಸ್ ಸೆಂಟ್ರ್. ಯಾಕೆ ಹೇಳ್ತೀಯ? ಹೀಗೆ ಕೂತ್ರೆ ನಮ್ಮಪ್ಪ ಕೈಗೆ ಚಮ್ ಕೊಡ್ತಾರಷ್ಟೇ.